ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ನಿಮ್ಮ ನ್ಯೂಸ್ ಫಸ್ಟ್ ನಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಲಭ್ಯವಾಗ್ತಾ ಇದೆ. ಗುರುವಾರವೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಬಿಗ್ಗೆಸ್ಟ್ ಸ್ಟೋರಿ ಇದು. ನಿಮ್ಮ ನ್ಯೂಸ್ ಫಸ್ಟ್ ನಲ್ಲಿ ಬ್ರೇಕ್ ಆಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ನಿಮ್ಮ ನ್ಯೂಸ್ ಫಸ್ಟ್ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಬಿಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಗುರುವಾರವೇ ಅಂದ್ರೆ ನಾಡಿದ್ದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇದರ ಬಗ್ಗೆ ಸಿಎಂ ಆಪ್ತ ಮೂಲಗಳಿಂದಾನೇ ನಮಗೆ ಮಾಹಿತಿ ಲಭ್ಯವಾಗಿದೆ. ನಿಮ್ಮ ನ್ಯೂಸ್ ಫಸ್ಟ್ಗೆ ಸಿಎಂ ಅವರ ಆಪ್ತ ಮೂಲಗಳಿಂದ ಈ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಗುರುವಾರ ಅಂದ್ರೆ 48 ಗಂಟೆಗಳ ಒಳಗಾಗಿನೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಬಿಗ್ಗೆಸ್ಟ್ ಸ್ಟೋರಿ ಇದು. ಇವತ್ತು ದೆಹಲಿಯಲ್ಲಿ ಯಾವೆಲ್ಲ ದೊಡ್ಡ ದೊಡ್ಡ ಪ್ರಹಸನಗಳಾಯಿತು, ಡೆವಲಪ್ಮೆಂಟ್ಗಳಾಯಿತು, ಎಲ್ಲವೂ ಇದರಿಂದ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿನೇ ಅವರಿಗೆ ಪೂರಕವಾಗಿನೇ ನಡೆದಿದೆ ಅನ್ನುವಂಥ ಮಾಹಿತಿಯನ್ನ ಯಾವಾಗ ಈ ಮೀಟಿಂಗ್ ಎಂಡ್ ಆಯಿತು ಆಗಿನಿಂದ ಕೂಡ ನಿಮ್ಮ ನ್ಯೂಸ್ ಫಸ್ಟ್ ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಸಿಎಂ ಆಪ್ತ ಮೂಲಗಳಿಂದ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಲಭ್ಯವಾಗಿದೆ. ಗುರುವಾರವೇ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಸ್ಟೋರಿಯನ್ನ ನಿಮ್ಮ ನ್ಯೂಸ್ ಫಸ್ಟ್ ಈಗ ಬ್ರೇಕ್ ಮಾಡ್ತಾ ಇದೆ. ನಂಬೋದಕ್ಕೆ ಕಷ್ಟ ಸಾಧ್ಯ ಆಗಿದ್ರೂ ಕೂಡ ಇದು ಸಿಎಂ ಆಪ್ತ ಮೂಲಗಳಿಂದಾನೇ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಆಪ್ತ ಮೂಲಗಳು ನ್ಯೂಸ್ ಫಸ್ಟ್ಗೆ ತಿಳಿಸಿರುವಂತಹ ಮಾಹಿತಿ. ಪೊಲಿಟಿಕಲ್ ಸುದ್ದಿ ಅಂದ್ರೆ ಅದು ನಿಮ್ಮ ನ್ಯೂಸ್ ಫಸ್ಟ್ ಅನ್ನೋದನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಒಂದು ನಿದರ್ಶನದ ರೀತಿ ಈ ಒಂದು ಸ್ಟೋರಿಯನ್ನ ಪ್ರೆಸೆಂಟ್ ಮಾಡ್ತಾ ಇದೆ. ಬಿಗ್ಗೆಸ್ಟ್ ಸ್ಟೋರಿ ಇದು. ಗುರುವಾರ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂಥ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇವತ್ತು ದೆಹಲಿಯಲ್ಲಿ ಯಾವೆಲ್ಲ ಪ್ರಹಸನ ಆಯಿತೋ ಅದೆಲ್ಲವೂ ಕೂಡ ಇನ್ ಫೇವರ್ ಆಫ್ ಸಿಎಂ ಡಿ.ಕೆ. ಶಿವಕುಮಾರೇ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅವರ ಫೇಶಿಯಲ್ ಎಕ್ಸ್ಪ್ರೆಷನ್, ಹಾವಭಾವ ಎಲ್ಲವೂ ಕೂಡ ಒಂದು ರೀತಿಯಾಗಿ ಪಾಸಿಟಿವ್ ಆಗೇ ಇತ್ತು. ಆ ಮೀಟಿಂಗ್ ಮುಗಿದಂತಹ ಸಂದರ್ಭದಲ್ಲಿ ಹೌದು ಪಾಸಿಟಿವ್ ಆಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗೂ ಗುರುವಾರ ಅಂದ್ರೆ ಈಗಿನಿಂದ 48 ಗಂಟೆಗಳ ಒಳಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಖುದ್ದಾಗಿ ಸಿಎಂ ಅವರ ಆಪ್ತ ಮೂಲಗಳಿಂದಾನೇ ಈಗ ತಿಳಿದು ಬರ್ತಾ ಇರುವಂಥದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಇವತ್ತು ಸರ್ ಗೊಂದಲ ಸರ್ ಗೊಂದಲ ನಿವಾರಣೆ ಆಗ್ತದೆ ಸರ್. And he has already nothing on leadership change sir. ಗೊಂದಲ ನಿವಾರಣೆ ಆಗ್ತದೆ ಸರ್. ಕ್ಯಾಬಿನೆಟ್ reshuffle sir. What about cabinet sir? Cabinet reshuffle ಬಗ್ಗೆ ಸರ್. Reshuffle sir. What about cabinet reshuffle sir? it has not been come up. ಇನ್ನು ನಿಮ್ಮ ನ್ಯೂಸ್ ಫಸ್ಟ್ ಬಿಗ್ಗೆಸ್ಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ನೀಡ್ತಾ ಇರುವಂಥದ್ದು. ಸಿಎಂ ಆಪ್ತ ಮೂಲಗಳಿಂದಾನೇ ಈ ಮಾಹಿತಿ ಲಭ್ಯವಾಗಿದೆ. ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಈ ಗೊಂದಲ ಇತ್ತು. ಆದರೆ ಇವತ್ತು ನಡೆದಂಥ ಒಂದು ಹೈ ವೋಲ್ಟೇಜ್ ಸರಣಿ ಸಭೆಗಳು ಇದಕ್ಕೆ ಫುಲ್ ಸ್ಟಾಪ್ ಇಡ್ತಾ ಇದೆ. ಗುರುವಾರನೇ ಅಂದ್ರೆ ನಾಡಿದ್ದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡೋರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇದರ ಕುರಿತಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಈಗ ಫೋನೋ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ನಿಜವಾಗ್ಲೂ ಕರ್ನಾಟಕದ ಪಾಲಿಗೆ ಒಂದು ರೀತಿಯಾದಂಥ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು.
ಸರ್ ಗೊಂದಲ ಸರ್ ಗೊಂದಲ ನಿವಾರಣೆ ಆಯ್ತಾ ಸರ್ and he has already Nothing on leadership change. ಗೊಂದಲ ನಿವಾರಣೆ ಆಯ್ತಾ ಸರ್ Cabinet reshuffle, sir. What about cabinet ಸರ್ reshuffle? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸರ್ ರೀಶಫಲ್ ಸರ್ What about cabinet reshuffle, sir? it has not been come up. ಗೊಂದಲ ನಿವಾರಣೆ ಆಯ್ತಾ ಸರ್ It's a very long meeting for just 2 agendas. Yes, sir. Final. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.